ರಾಜ್ಯದಲ್ಲಿ ಏಕಾಏಕಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಖಂಡಿತ ಮಧ್ಯಮ ವರ್ಗದವ್ರಿಗೆ ತುಂಬ ತೊಂದರೆ ಆಗ್ತಾಯಿದೆ. ರಾತ್ರೋರಾತ್ರಿ ಅವರು ಬೇರೆ ಪ್ರಯೋಜನಗಳಿಗೆ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರೆ ನಾವೆಲ್ಲ ಏನು ಮಾಡಬೇಕು? ನಮಗೆ ಮುಂಚೆ ಇದ್ದಿದ್ದ ರೇಟ್ ಚೆನ್ನಾಗಿತ್ತು, ಈಗ ಬಂದು ಅವರ ಜನಗಳಿಗೆ ಬೇರೆಯವ್ರಿಗೆ ಆಫರ್ ಕೊಡಲಿಕ್ಕೋಸ್ಕರ ನಮ್ಮ ಮೇಲೆ ಬರೆ ಹಾಕಿದ್ರೆ ಅದು ತುಂಬ ತೊಂದರೆ ಆಗುತ್ತಲ್ವ. ಅವರು ಬೇರೆ ಆಪ್ಷನ್ಸ್ ಮಾಡ್ಕೊಬೋದಲ್ವಾ. ಈಗ ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. 6ನೇ ಗ್ಯಾರಂಟಿ ಅಂತೇಳಿ ಪೆಟ್ರೋಲ್ ಡೀಸೆಲ್ ಮೇಲೆ ಹೆಚ್ಚು ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸ್ಲಿಕ್ಕೋಸ್ಕರನೇ ಈ ಥರ ಮಾಡ್ತಿದ್ದಾರೆ. ಖಂಡಿತ ಮಾಡ್ತಾಯಿದ್ದಾರೆ. ಅದು ಇಲ್ದಿರೋವಾಗಲೇ ಚೆನ್ನಾಗಿತ್ತು. ಗ್ಯಾರಂಟಿ ಯೋಜನೆ ಇಲ್ಲ ಅಂದ್ರೂ ಚೆನ್ನಾಗಿರುತ್ತೆ. ಜನ ಯಾರು ಕೇಳಲಿಲ್ಲಲ್ಲ, ಇವ್ರ ಅನುಕೂಲಕ್ಕೆ ಇವ್ರು ಮಾಡಿ ಜನರಿಗೆ ತೊಂದರೆ ಕೊಡ್ತಾ ಇದ್ದಾರಲ್ವ. ನಾರ್ಮಲ್ ರೇಟಲ್ಲಿ ಜನಜೀವನ ಮಾಡಬೇಕು. ನೀವು ಏಕಾಏಕಿ 3 ರೂಪಾಯಿ ಜಾಸ್ತಿ ಮಾಡಿದ್ರೆ ಹೊರೆ ಆಗುತ್ತಲ್ವ. ಅಟ್ಲೀಸ್ಟ್ 1 ರೂಪಾಯಿ ಅಂದರೆ ಮ್ಯಾನೇಜ್ ಮಾಡ್ಬೋದು. ಒಂದೇ ಸತಿ 3 ರೂಪಾಯಿ ಅಂದರೆ ಅವ್ರಿಗೆ ಇನ್ಕಮ್ ಜಾಸ್ತಿ ಆಯಿತು, ನಮಗೆ ತೊಂದರೆ ಆಯ್ತಲ್ವ. ಟಿವಿ ವಿಕ್ರಮ್.